ಇಲ್ಲ ಏನಿದೆ ಅಲ್ಲ ನೋಡು. ಗುಂಡ, ಹುಟ್ಟಿದ ಹಬ್ಬದ ದಿನ ಒಳ್ಳೆ ಕೆಲಸ ಮಾಡ್ಬೇಕಂತೆ. ಆ ದೇವ್ರ ಆಶೀರ್ವಾದ ಇರುತ್ತೆ. ಗುಂಡ, ನೀನ್ ಚೆನ್ನಾಗಿರ್ಬೇಕು. ಗುಂಡ, ನಿನ್ ಕಷ್ಟಗಳೆಲ್ಲ ಹಾಗೆ ಮಾಯ ಆಗ್ಬಿಡ್ಬೇಕು. ನಿನ್ ಜಂಜಾಟಗಳೆಲ್ಲ ಹಾಗೆ ದೂರ ಆಗ್ಬಿಡ್ಬೇಕು. ನೀನು ಗುಣದಲ್ಲಿ ಅಪ್ರಂಜಿ. ನಿನ್ ಲೈಫ್ ಕೂಡ ಹಾಗೆ ಇರ್ಬೇಕು. ಗುಂಡ, ಈ ಬೆಚ್ಚಿಟೆಲ್ಲ ಇವ್ರಿಗೆ ಹೊಚ್ತಾ ಬಾ, ಆಯ್ತಾ? ಯಾರಪ್ಪ ನೀವು ಬೆಡ್ಶೀಟ್ ಓದಿಸ್ತಾ ಇದ್ದೀರಾ? ತಾತ, ಇವ್ರು ವಿಕ್ರಮ್ ಅಂತ ನನ್ನ ಗಂಡ. ಇವತ್ತು ಅವ್ರು ಹುಟ್ಟಿದಬ್ಬ. ಚೆನ್ನಾಗಿರಂತ ಆಶೀರ್ವಾದ ಮಾಡಿ ನನ್ನ ಗಂಡಂಗೆ. ಕಷ್ಟದಲ್ಲಿರೋ ನೀವು ಸಹಾಯ ಮಾಡ್ತಾ ಇದ್ದೀರಾ. ದೇವ್ರಿಗೆ ಸುಖವಾಗಿಟ್ಟಿರಲ್ಲ. ಗುಂಡ, ಒಂದ್ ನಿಮಿಷ ಕೇಕ್ ತರ್ತೀನಿ. ಯಾರೇ ನೀನು? ನನ್ನ ಜೀವನದಲ್ಲಿ ಯಾಕೆ ಬಂದೆ? ಅಳಿಸ್ತಾ ಇದೆಯಲ್ಲೇ. ಕಾಲ ಪೂರ್ತಿ ನಿನ್ನ ಜೊತೆಯಲ್ಲೇ ನೀನು ನೆರಳಾಗಿರ್ಬೇಕು ಅನ್ನಿಸ್ತಿದೆ ಕಣೆ. ನನ್ನನ್ನು ಬೇಡ ಅಂತ ದೂರ ಕಳಿಸಿರೋದು ನೀನು. ನ್ಯಾಯವಾಗಿ ನೋಡಿದ್ರೆ ನೀನು ತಾನೇ ನನ್ನನ್ನು ಬಾ ಅಂತ ಕರಿಬೇಕು. ಸುಮ್ಮನೆ ಒಂದು ಮಾತು ಹೂವನ್ನೇ. ನಿನ್ನನ್ನು ಈಗಲೇ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ. ಸಾಕ್ಷಿ ಜೊತೆ ಮದುವೆನ ಕ್ಯಾನ್ಸಲ್ ಮಾಡ್ತೀನಿ. ಒಂದೇ ಒಂದ್ಸಲ ಬಾ ಅಂತ ಕರಿ. ಈಗಲೇ ನಿನ್ನ ಜೊತೆ ಓಡ್ ಬಂದ್ಬಿಡ್ತೀನಿ ನಾನು. ತಾತ, ಈ ಕೇಕ್ ಎಲ್ರಿಗೂ ಹಂಚ್ಬಿಡಿ, ಆಯ್ತಾ? ಬೆಳಿಗ್ಗೆ ಗುಂಡ ಬಾ. ಗುಂಡ, ಚಲ ಹುಷಾರಾಗತ್ತಾ? ಹಿಪ್ಪಾದ ಬಿದ್ದು ಹೋಗ್ತೀಯ? ನಾನು ಬಿದ್ದರೆ ಇಟ್ಕೊಳಕ್ ನೀ ಇದೆಯಲ್ಲ, ಸೊ ನೋ ಪ್ರಾಬ್ಲಮ್.
ಏಯ್ ಏಯ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿನಗೆ? ಇಂಥ ಬಾಳೆ ಬದುಕೋ ಬದಲು ಎಲ್ಲಾದ್ರೂ ಹೋಗಿ ಸಾಯಿ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಬಮ್ಮ. ಅಣ್ಣ ಮನೆಗೆ ಬಂದಿರೋನ್ನ ಹಾಗೆಲ್ಲ ಬೈತಾರಾ? ಈ ರೀತಿ ನಮ್ಮ ಮನೆಗೆ ಬರೋದು ಛೇ. ಅವನೊಬ್ಬ ರೌಡಿ ಇಡಿಯಟ್, ಸೆನ್ಸ್ ಇಲ್ಲ ಅವನಿಗೆ. ನಿನಗಾದ್ರೂ ಕಾಮನ್ ಸೆನ್ಸ್ ಬೇಡವಾ? ಮನೆಗೆ ಬಂದು ನೀನ್ ಬೇಡ ಅಂತ ಮುಖದ ಮೇಲೆ ಹೊಡೆದಾಗ ಎಲ್ಲರ ಮುಂದೆ ಹೇಳೋಗಿದ್ದಾನ ಅವನು. ಅಂತವನ ಜೊತೆ ಹೀಗೆ ಕದ್ದು ಮುಚ್ಚಿ ಸುತ್ತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಜಡ್ಜ್ ಸತ್ಯಮೂರ್ತಿ ಅವ್ರ ಮಗಳು ನೀನು. ಆ ರೆಪ್ಯುಟೇಷನ್ ಬಗ್ಗೆ ಜ್ಞಾನ ಇಲ್ವಾ ನಿಂಗೆ? ಛೇ, ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು. ತೀರಾ ಈ ಕಾಲೇಜ್ ಹುಡುಗ ಹುಡುಗಿ ತರ ಕಾಂಪೌಂಡ್ ಜಂಪ್ ಮಾಡೋದು, ಏಣಿ ಹತ್ತೋದು ರಿಡಿಕ್ಯುಲಸ್. ಅಣ್ಣ ಐ ಆಮ್ ಸಾರಿ ಟು ಸೇ ದಿಸ್. ಇದು ನನ್ನ ಪರ್ಸ್ನಲ್ ಲೈಫ್. ಈ ಲೈಫನ್ನ ನಾನು ಆರಿಸ್ಕೊಂಡಿರೋದು. ಅಣ್ಣ ಅವ್ನು ನನ್ನ ಗಂಡ. ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ಖುಷಿ ಕೊಡುತ್ತೆ. ಇದು ನಿಮಗೆ ಫೀಲ್ ಆಗುತ್ತೆ ಅನ್ನೋದಿದ್ರೆ ಇನ್ಮೇಲೆ ಮನೆ ಮುಂದಿನ ಬಾಗಿಲಿಂದನೇ ಬಂದು ಹೋಗಕ್ಕೆ ಹೇಳ್ತೀನಿ. ವೇದ ಇವಳು ಯಾಕೋ ಒಂಥರ ಆಗ್ಬಿಟ್ಟಿದ್ದಾಳೆ. ರಿಯಾಲಿಟಿನೇ ಅರ್ಥ ಆಗ್ತಾ ಇಲ್ಲ ಇವಳಿಗೆ. ಇವಳನ್ನ ಬೈದು ಏನೋ ಪ್ರಯೋಜನ ಇಲ್ಲ. ಹೇಳೋರ್ಗೆ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗುತ್ತೆ. ಅಪ್ಪ, ನೀವು ಹೇಳ್ದಾಗೆ ನಿಮ್ಮ ಸ್ನೇಹಿತರು ನಾಗಮ್ ಫೌಂಡೇಶನ್ ಅವ್ರು ಕೊಟ್ಟರು ಪುಸ್ತಕ ಚೆನ್ನಾಗಿದೆ. ಮಾವ ಶೈಲು, ನೀನು ಹಾಯ್ ಅತ್ತೆ, ಗುಡ್ ಮಾರ್ನಿಂಗ್. ಪೂಜೆ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ. ಹಾಯ್ ವಿಷ್ಣು ಬಾವ. ಶುಭೋದಯ. ಹಾಯ್ ಮಾವ, ಗುಡ್ ಮಾರ್ನಿಂಗ್. ಹಾಯ್ ವಸಕ್ಕ, ಹಾಯ್ ಶೈಲಕ್ಕ, ಹಾಯ್ ವೆಂಕಿ ಬಾವ. ಏನಪ್ಪ ಇದು, ನಮ್ಮ ಸಾಕ್ಷಿ ಫುಲ್ ಜೋಶಲ್ಲಿದ್ದಾಳೆ. ಇವತ್ತು ನನ್ನ ಗಂಡನ ಬರ್ಡೇ ಅಲ್ವಾ? ಇದೇನಿದು, ನಮ್ಮ ಯಜಮಾನ್ರು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವನು ಇನ್ನೂ ಎದ್ದಿಲ್ಲ ಕಣೆ, ಮಲಗಿದಾನೆ. ಮಲಗೋ ಅಷ್ಟು ಮಲಗ್ಲಿ ಅಂತ ನಾವೇ ಎಬ್ಬಿಸ್ಲಿಲ್ಲ. ಇಲ್ಲ, ಅವನು ಮನೇಲೇ ಇಲ್ಲ. ಹೌದು ಸಾಕ್ಷಿ, ಅವನಿಗೆ ವಿಶ್ ಮಾಡೋಣ ಅಂತ ನಾನು ಇವರು ಬೆಳಗ್ಗೆನೆ ಅವನ ರೂಮಿಗೆ ಹೋಗಿದ್ವಿ. ಆದರೆ ಅವನಲ್ಲಿರಲಿಲ್ಲ. ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ ಇವನು? ಮತ್ತೆ ಯಾವುದಾದ್ರೂ ಕೇಸ್ ಬಿದ್ದ? ಎಸ್ಕೇಪ್ ಆಗ್ಬಿಟ್ನಾ ಹೇಗೆ? ಶೈಲು, ಬೆಳಿಗ್ಗೆ ನಿನ್ನ ಬಾಯಿನಲ್ಲಿ ಒಳ್ಳೆ ಮಾತೆ ಬರಲ್ಲ ಅಲ್ಲ? ಅದು ಅವ್ರು ಹುಟ್ಟಿದ ಹಬ್ಬದ ದಿನ. ಅಮ್ಮ, ಶೈಲು ಹೇಳೋದ್ರಲ್ಲಿ ಏನು ತಪ್ಪಿದೆ? ವಿಕ್ರಮ್ ಏನು ಅಂತ ಇಲ್ಲೆಲ್ರಿಗೂ ಗೊತ್ತಿರೋದೇ ಅಲ್ವಾ? ಹೆಂಡತಿ ಬಂದು ಮಾತಾಡಿದ್ರೆ ಸಾಕು, ಡೋಲ್ ಬಾರಿಸ್ಕೊಂಡು ಬಂದ್ಬಿಡ್ತೀಯಲ್ಲ ನೀನು. ಅವ್ನ ಗೆಳೆಯರು ಏನಾದರೂ ಫೋನ್ ಮಾಡಿ ಕರೆದಿರ್ಬೋದು ಶುಭಾಶಯಗಳನ್ನ ಹೇಳೋಕ್ಕೆ. ಇಲ್ಲಿ ಬಂದರೆ ನಾನು ಬೈತೀನಿ ಅಂತ ಅಲ್ಲೇ ಹೋಗಿದ್ದಾನೆ. ಇರ್ಬೋದು ರೀ, ಅದೇ ಆಗಿರುತ್ತೆ. ವಿಕ್ರಮ್ ಬಂದ. ಏನೋ ಇದು? ನೋಡ್ತೀವಿ. ಹಲೋ, ನೀನು ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ಯಾವಾಗ ನೋಡಿದ್ರು ಕಿತ್ತೋಗಿರೋ ಜೀನ್ಸು, ಆಮೇಲೆ ಆ ಬನಿಯನ್ ಮೇಲೆ ಶರ್ಟ್ ಹಾಕೊಂಡು ಓಡಾಡ್ತಿದ್ಯಲ್ಲ, ಏನು ಕಂದ ಇದು ದಿಢೀರನ ಬದಲಾವಣೆ? ರೀ ನೋಡ್ರಿ ನಮ್ಮ ವಿಕ್ರಮ್ನ. ವಸು, ನನ್ನ ಮಗನ್ಗೆ ನಂದೇ ದೃಷ್ಟಿ ತಾಗುತ್ತೆ. ಇನ್ಮೇಲೆ ಹೀಗೆ ಇದ್ದು ಬಿಡ. ಏನು ವಿಕ್ರಮ್, ಫಾರ್ಮಲ್ಸ್ ಎಲ್ಲ ಹಾಕೊಂಡು ಯಾವುದೋ ಕಂಪ್ನಿ CEO ಹತ್ರ ಬಂದಿದ್ಯಾ? ಕೆಲ್ಸಕ್ಕೆ ಏನಾದರೂ ಸೇರ್ಕೊಂಡ ವಿಕ್ರಮ್? ಫ್ರೆಂಡ್ ಬರ್ಡೇ ಅಂತ ಗಿಫ್ಟ್ ಕೊಟ್ಟರು ಕಣ. ಮನೆಗೆ ಹಾಕೋತೀನಿ ಅಂದೆ, ಕೇಳಿಲ್ಲ. ಅಲ್ಲೇ ಹಾಕ್ಸ್ಬಿಟ್ಟು ಕಳಿಸ್ಬಿಟ್ಟು. ನೋಡ್ತಿದ್ರೆ ಯಾವುದೋ ಬ್ರ್ಯಾಂಡೆಡ್ ಶರ್ಟ್ ಇರೋ ಥರ ಇದೆ. ಹೌಸ್ ಶೈಲು, ಕಡಿಮೆ ಅಂದರೂ 10,000 ಬೆಲೆ ಇರೋ ಥರ ಕಾಣಿಸ್ತಾ ಇದೆ ನನಗೆ. ಯಾರಪ್ಪ ಅದು ನಿನ್ ಮೇಲೆ ಅಷ್ಟೊಂದು ಖರ್ಚು ಮಾಡುವಂತ ಶ್ರೀಮಂತ ಫ್ರೆಂಡು? ಏನು ನನಗೆ ಬರೀ ಚಪ್ಪರ್ ಫ್ರೆಂಡ್ಸೇ ಇರೋದಾ? ಶ್ರೀಮಂತ ಫ್ರೆಂಡ್ ಇರಬಾರ್ದಾ? ಹಾಗಲ್ವೋ? ಏಯ್ ಸಾಕು, ಸುಮ್ಮನೆ ಇರೋ. ಈಗಷ್ಟೇ ಮನೆಗೆ ಬಂದಿದ್ದಾನೆ. ಫ್ರೆಂಡ್ಸ್ನವ್ರ ಥರ ಒಬ್ರು ಆದ್ಮೇಲೆ ಒಬ್ರು ಪ್ರಶ್ನೆ ಹಾಕ್ತಾನೆ ಇದ್ದೀರಾ. ವಸು,
ಹೋಗಮ್ಮ. ಹೋಗು, ಎಲ್ರಿಗೂ ಕೊಡು. ನನ್ನ ಪುಟ್ಟ ಕಂದನಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ ನನ್ನ ಕಂದ. ಹೊಸ ಜೀವನ ಕಾಲಿಡ್ತಿದ್ದೆ. ಅದ್ಭುತವಾಗಿರ್ಲಿ ನಿನ್ನ ಜೀವನ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು ನನ್ನ ಸಹೋದರನಿಗೆ. ಆ ಮಾಡೋ ಈಗ ತಾನೇ ತಿನ್ನಲ್ಲ. ವಿಕ್ರಮ್, ನಿಂಗಿಷ್ಟ ಅಂತ ಅಪ್ಪ ಹೇಳಿ ಮಾಡಿಸಿರೋದು. ಅತ್ತೆ ಮಾವನ ವಾರ್ಷಿಕೋತ್ಸವಕ್ಕೆ ನಿನ್ನ ಕೈ ಬೊಬ್ಬೆ ಬರೋ ಹಾಗೆ ದುಡ್ದಿದ್ದನ್ನ ಮಾವ ಮರ್ತಿಲ್ಲ ವಿಕ್ರಮ್. ಹುಟ್ಟು ಹಬ್ಬದ ಶುಭಾಶಯಗಳು ವಿಕ್ರಮ್. ಥ್ಯಾಂಕ್ ಯು ಅತ್ತಿಗೆ. ಹ್ಯಾಪಿ ಬರ್ತ್ಡೇ ವಿಕ್ರಮ್. ಹುಟ್ಟು ಹಬ್ಬದ ಶುಭಾಶಯಗಳು ವಿಕ್ರಮ್. ಥ್ಯಾಂಕ್ ಯು. ಹೀರೋ, ನಿನ್ಗೆ ನಾನೇ ಮೊದಲು ವಿಶ್ ಮಾಡಬೇಕು ಅಂತ ರಾತ್ರಿ ಸುಮಾರು ಸಲ ಕಾಲ್ ಮಾಡಿದ್ದೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು.